ಮಾಲೆಯ ಕೊರಳಲ್ಲಿರಿಸಿ ಕಣ್ಣಲ್ಲಿ ಕೆಂಡದ ಉಂಡೆಯ ಧರಿಸಿ ಅಮಾಸೆ ರಾತ್ರಿಯಲ್ಲಿ ಬೇಟೆಗೆ ಬಂದಳು ತಲೆಗೆ ನಡುಕನ್ನು. ಮೇಡಮ್ ನಿಮ್ಮ ಹೆಸರು? ಲತಾ ಅಂತ. ಎಲ್ಲಿಂದ ಬಂದಿದ್ದೀರಾ? ಶಿವಾಜಿನಗರ. ಶಿವಾಜಿನಗರದಿಂದ. ತಾಯಿ ಹತ್ರ ಏನ್ ಬೇಡಿಕೆ ಇಟ್ಕೊಂಡು ಬಂದಿದ್ದೀರಾ? ನಮಗೆ ಏನು ತಾಪತ್ರ ಇರ್ತದೋ ಅದು ನೆರವೇರಿಸ್ತಾಳೆ ಅಂತ ತಾಯಿ ಹತ್ರ ಬಂದಿದ್ವಿ. ನಮಗೂ ಆಗೈತಿ. ಸಮಸ್ಯೆ ಇತ್ತು ಮನೇಲಿತ್ತು. ಏನಿತ್ತು? ಮನೆ ಸಮಸ್ಯೆ ಇರ್ತದಲ್ಲ, ಆಗೈತೆ. ನಮ್ಗೆ ಅಲ್ಲೇ ಬರ್ತಾ ಇದೀವಣ, ಅಲ್ಲೇ ಒಂದು ಆಯ್ತು, ಇವಾಗ ಇನ್ನೊಂದು ಬರ್ತಾ ಇದೆ. ಇಲ್ಲ, ಕಾಯಿ ತಗೊಳ್ಳೋದು ಅಲ್ಲೇ 9 ವಾರ ಆಯ್ತು, ತಿರ್ಗಿ ಇನ್ನೊಂದು ಬರ್ತಾ ಇದೆ. ಆಗೈತೆ. ನಮಗೂ ಮನೆದು ಆಗೈತೆ. ಹೌದಾ? ಇಲ್ಲಿಗೆ ಬಂದು ಎಷ್ಟು ದಿನಕ್ಕೆ ನಿಮ್ಮ ಸಮಸ್ಯೆ ಬಗೆಹರಿತು ಅಮ್ಮ? 6 ವಾರಕ್ಕೆ. 6 ವಾರಕ್ಕೆ ಬಗೆಹರಿತು. ಓಕೆ. ಬರೋ ಭಕ್ತಾದಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಬರ್ಬೋದು, ಆಯ್ಮನ್ ಬೇಡ್ಕೊಂಡು ಕಾಯಿ ಕಟ್ಬೋದು, ಆಗ್ತದೆ ಸಮಸ್ಯೆ. ನಮ್ಮದು ಅಲ್ಲಿ ಕಲಗಡಿ ತಾಲೂಕು ಬಿ ಹುಲಿಗೆಟ್ಟಿ, ಧಾರವಾಡ ಜಿಲ್ಲಾ. ಅಲ್ಲಿಂದ ಈಗ ಒಂದು 5 ರಿಂದ 6 ವಾರ ಆಯ್ತು ನಾವು ಬರಾಕತ್ತು. ನಾವು ಬೇಡ್ಕೊಂಡಿದ್ದು ಹರಿಕೆ ಆಲ್ರೆಡಿ ಏನಪ್ಪ ಅಂತಂದ್ರೆ ಸ್ವಲ್ಪ ಇದು ಆಗೈತಿ ನಮ್ಗೆ, ಅಂದ್ರೆ ನಮ್ಗೆ ನೆಮ್ಮದಿ ಆಗೈತಿ. ಆಮೇಲೆ ಬೇಡ್ಕೊಂಡಿದ್ದೆಲ್ಲ ಹರಿಕೆ ತೀರ್ಥ ಬರಾಕ್ತಾವೆ, ಒಳ್ಳೇದಾಗೈತಿ ಮಠದಿಂದ. ಆಮೇಲೆ ಇನ್ನೂ ನಾವು ಮುಂದೆ ಬರ್ಬೇಕಂತೇಳಿ ಅಮ್ಮನಂದ್ರೆ ಕಷ್ಟಪರ ಮನೆಯ ಕಷ್ಟ ಪರಿಹಾರ, ಬಿಸ್ನೆಸ್ ಬಗ್ಗೆ, ಆಮೇಲೆ ನಮ್ಮ ಸ್ವಂತ ಉದ್ಯೋಗ ಬಗ್ಗೆ ಕೇಳ್ಕೊಂಡಿದ್ದು. ಅದು ಒಳ್ಳೇದಾಗೈತಿ. ಅಷ್ಟು ದೂರದಿಂದ ಬಂದಿರಿ, ತಾಯಿ ಮೇಲೆ ಬಿಲೀವ್ ಇಟ್ಟು ತಾಯಿ ಆಶೀರ್ವಾದ ನಂಬೋದ್ರಿ. ಆಶೀರ್ವಾದ ನಂಬಿದೇವ್ರಿ, ನಾವು ಖಂಡಿತವಾಗಿ ನಂಬಿದೀವಿ. ಏನಾದ್ರೂ ಒಂದು ಎಕ್ಸಾಂಪಲ್ ಕೊಡ್ಬೋದಾ ತಾಯಿಯಿಂದ ನನಗಿಂತದ್ದು ಒಳ್ಳೇದಾಗಿದೆ ಅಂತ? ಆ ತಾಯಿಯಿಂದ ಅಂದ್ರೆ ನಮ್ಗೆ ನಾನು ಮಾಡೋ ಕೆಲಸದಲ್ಲಿ ಯಾಕಂದ್ರೆ ಅದು ನಾವು ಒಂದು ಕೆಲಸ ಮಾಡ್ತಾ ಇದ್ದಾನೆ, ಅದರಲ್ಲಿ ತಾಯಿ ನಮ್ಗೆ ನೆಮ್ಮದಿ ಒಳ್ಳೇದನ್ನ ಮಾಡಿದಾಳೆ. ನಿಮ್ಮ ಹೆಸರು? ಮನ್ಯಾಗ ಇದು ಮಾಡ್ತಿದ್ರಿ, ಜಗಳ ಅದು ಮಾಡೋದು ಮಾಡ್ತಿದ್ರಿ. ಈಗ ಇಲ್ಲಿ ಬಂದ ಮೇಲೆ ಅವ್ರೇನು ನಮ್ಮ ಸುದ್ದಿಗೆ ಬಂದಿಲ್ರಿ. ಅವರು ಏನು ಕಿರಿ ಮಾಡ್ತಾ ಇರ್ತಿಲ್ಲ, ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಅದಾರ. ಇಲ್ಲಾಂದ್ರೆ ಮನ್ಯಾಗ ನಾವು ನಿಲ್ಬಾರ್ದು, ಆ ಥರ ಟಾರ್ಚರ್ ಮಾಡ್ತಾ ಇದ್ರಿ. ನಮ್ಮ ಮನೆಯವ್ರು ತೀರ್ಕೊಂಡಾರ, ನಾ ಸಪ್ರೇಟ್ ಅದೇನ್ರಿ. ನನಗೆ ಆಸ್ತಿ ಸಂಬಂಧ ಮನೆ ಬಿಡಿಸ್ಬೇಕಂತೇಳಿ ಟಾರ್ಚರ್ ಮಾಡ್ತಿದ್ರಿ ಅವರು. ಇಲ್ಲಿ ದೇವ್ರಿಗೆ ಬಂದ ಮೇಲೆ ಚಲೋ ಆಗೈತ್ರಿ ನಮ್ಗೆ. 5ನೇ ವಾರ ರೀ ಬಂದಿತ್ತು. ಜಗಳ ಅದು ಮಾಡೋದು ಬಿಟ್ಟಾರ್ರಿ. ಏನು ನನ್ನ ಸುದ್ದಿ ಬರಲ್ರಿ. ನನಗೂ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಆರಾಮ ಇದ್ದಿದ್ದಿಲ್ರಿ, ಎಲ್ಲ ಆರಾಮಾಗೈತ್ರಿ. ಚಲೋ ಅನ್ಸೈತ್ರಿ, ಎಲ್ಲ ಚಲೋ ಆಗೈತ್ರಿ. ಅಷ್ಟು ದೂರದಿಂದ ಈ ತಾಯಿ ನಂಬ್ಕೊಂಡು ಬಂದಿದ್ದೀರಲ್ವಾ? ತಾಯಿ ಇದ್ದಾಳೆ ಅಂತೀರಾ? ಇದಾಳ್ರಿ. ಎಲ್ಲಿಂದ ಬಂದಿರಿ ನೀವು? ನಾವು ತಬ್ಕದ ಹೊನ್ನಳ್ಳಿ ಬಂದಿರಿ, ಕಲಗಟ್ಟಿ ತಾಲೂಕು ರೀ. ಕಲಗಟ್ಟಿ ತಾಲೂಕಿಂದ. ಡೈರಿ ಸರ್ಕಲ್ ಇಂದ. ಬೆಂಗಳೂರು. ಇದು 3ನೇ ಸಲ. ಆಗಿದೆ. ಮನೆ ಕುಟುಂಬ ವಿಷಯದಲ್ಲಿ ಅನ್ಕೊಂಡಿದ್ವಿ, ಎಲ್ಲ ಒಳ್ಳೇದಾಗಿದೆ. ಇನ್ನು ಮುಂದಕ್ಕೆ ಬರಬೇಕು ಅನ್ಕೊಂತಾ ಇದೀವಿ ನಾವು. ಯಾರು ಬಂದ್ರೂ ಒಳ್ಳೇದಾಗುತ್ತೆ ಇಲ್ಲಿ. ಬಟ್ ನಂಬಿಕೆ ಇಟ್ಕೊಂಡ್ ಬರ್ಬೇಕಷ್ಟೇನೆ. ನಂದು 1 ವಾರದಲ್ಲೇನೆ ನನಗೆ ಗೊತ್ತಾಗಿದೆ ಏನು ಅಂತ. ಒಂದು ಎಕ್ಸಾಂಪಲ್ ಹೇಳ್ಬೋದಾ ಈ ತಾಯಿಯಿಂದ ನನಗಿಂತ ಮಿರಾಕಲ್ ಆಗಿದೆ? ಬಟ್ ನನ್ನ ಮಗದು ಏನಿಲ್ಲ, ಅವ್ನು ಹೇಳಿದ ಮಾತು ಕೇಳ್ತಿರ್ಲಿಲ್ಲ, ಅದು ಆಗಿದೆ. ಕಣ್ ತುಂಬ್ಕೊಂಡು ಬರ್ತಾ ಇದೆ. ಸೊ ಏನಕ್ಕಂತ ಗೊತ್ತಾಗ್ಲಿಲ್ಲ ಮೇಡಮ್? ಏನಿಲ್ಲ, ಅವನು ಹೇಳಿದ ಮಾತು ಕೇಳ್ತಾ ಇರ್ಲಿಲ್ಲ, ಅದರಿಂದ ಇವಾಗ ಚೆನ್ನಾಗಿದ್ದಾನೆ. ಇಲ್ಲಿಗೆ ಬಂದಾದ್ಮೇಲೆ ನಿಮ್ಮ ಮಗ ಹೇಳಿದ 1 ವಾರದಲ್ಲೇ ಕೇಳ್ತಿದ್ದಾನೆ. 1 ವಾರದಲ್ಲೇ ಕೇಳ್ತಿದ್ದಾನೆ. ಬಂದಿದ್ದಾರೆ ನಿಮ್ಮ ಮಗ? ಅವನು ಆಲ್ರೆಡಿ ಒಂದು ಟೈಮ್ ಬಂದಿದ್ದ, ಬರ್ತೀನಿ ಅಂತ ಹೇಳಿದ್ದಾನೆ, ಕರ್ಕೊಂಡ್ ಬರ್ತೀನಿ. ಇವಾಗ ಫ್ಯಾಮಿಲಿಯಲ್ಲಿ ಖುಷಿಯಾಗಿದೆ. ತಾಯಿ ನಂಬೋದು. ಬಟ್ ಇಲ್ಲಿ ಬಂದು ನಂಬಿ ಅವರು ಇದು ಮಾಡ್ಕೊಳಕ್ಕೋಸ್ಕರ ಇದು ಮಾಡ್ಬೇಕಷ್ಟೇನೆ, ಅದು ಬಿಟ್ರೆ ಏನಿಲ್ಲ ಅಷ್ಟೇನೆ. ಬಟ್ ನಂಬಿಕೆಯಿಂದ ಬರ್ಬೇಕಷ್ಟೇನೆ. ಬರೋ ಭಕ್ತಾದಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬಟ್ ಅವರು ನಂಬಿ ಬರೋದ್ರಲ್ಲಿ ಅವ್ರಿಗೆ ಸೇರಿರುತ್ತೆ. ಬಟ್ ತುಂಬಾ ಜನ ಇಲ್ಲೂ ಹೇಳ್ತಾ ಇದ್ದಾರೆ ಆಗುತ್ತೆ ಚೆನ್ನಾಗಿ ಅಂತ, ನಮಗೂ ಹೇಳಿದ್ದಾರೆ ಬನ್ನಿ ನೀವಿನ್ನು ಅಂತ. ನಾವು ಮುಂದುವರಿತಾ ಇದೀವಿ, ಅವರು ಬಂದು ಮಾಡ್ಕೊಂಡು ಹೋಗ್ಲಿ.